ನಮಸ್ಕಾರ ಮಿತ್ರರೇ, ಈ ವಿಡಿಯೋದಲ್ಲಿ ದ್ವಿತೀಯ ಭಾಷೆ ತಿಳಿಗನ್ನಡ 9ನೇ ತರಗತಿಯಲ್ಲಿ ಬರುವಂತಹ ಪೂರಕ ಪಾಠ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಮುದ್ರ ಚುಂಬನ, ಇದನ್ನು ಬರೆದವರು ಮೂಡ್ನಾಕೂಡು ಚಿನ್ನಸ್ವಾಮಿ. ಹಾಗೂ ಈ ವಿಡಿಯೋದಲ್ಲಿ ಪ್ರಶ್ನೋತ್ತರಗಳು ಸಹ ಇದ್ದಾವೆ. ಕೃತಿಕಾರರ ಪರಿಚಯ. ಡಾಕ್ಟರ್ ಮೂಡ್ನಾಕೂಡು ಚಿನ್ನಸ್ವಾಮಿಯವರು ಚಾಮರಾಜನಗರ ಸಮೀಪದ ಮೂಡ್ನಾಕೂಡು ಗ್ರಾಮದಲ್ಲಿ 22 ಸೆಪ್ಟೆಂಬರ್ 1954ರಂದು ಜನಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಹಿರಿಯ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ಕೊಂಡಿಗಳು ಮತ್ತು ಮುಳ್ಳುಬೇಲಿಗಳು, ಗೋಧೂಳಿ, ನಾನೊಂದು ಮರವಾಗಿದ್ದರೆ, ಚಪ್ಪಲಿ ಮತ್ತು ನಾನು ಮುಂತಾದ ಕವನ ಸಂಕಲನಗಳನ್ನು, ಕೆಂಡಾಮಂಡಲ, ಅಪಘಾತ, ಅಂಗಭಂಗ ಎಂಬ ನಾಟಕಗಳನ್ನು, ನೊಂದವರ ನೋವು, ಮಾತು ಮಂಥನ ಮುಂತಾದ ವೈಚಾರಿಕ ಲೇಖನಗಳ ಸಂಗ್ರಹವನ್ನು ಪ್ರಕಟಿಸಿದ್ದಾರೆ. ಇವರ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಗೆ 2022 ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ. ಸಮುದ್ರ ಚುಂಬನ. ಚುಂಬನ ಅಂದರೆ ಮೊತ್ತಿಕ್ಕುವುದು, ಚುಂಬಿಸುವುದು ಅಂತ ಅರ್ಥ. ಮೂಡ್ನಾಕೂಡು ಚಿನ್ನಸ್ವಾಮಿ. ನಾನು ತೀರದಲ್ಲೊಂದು ಮರಳಿನ ಕಣವಾಗಿ ಅನುಭವಿಸುವ ಆಸೆ ಸಮುದ್ರ ಚುಂಬನವ. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಮೂಡ್ನಾಕೂಡು ಚಿನ್ನಸ್ವಾಮಿ ಅವರು, ನಾನು ತೀರದಲ್ಲೊಂದು ಸಮುದ್ರದ ತೀರದಲ್ಲಿ ಮರಳಿನ ಕಣವಾಗಿ ಅನುಭವಿಸುವಂಥ ಆಸೆ ಆಗಿದೆ. ಸಮುದ್ರವನ್ನು ಮುತ್ತಿಕ್ಕುವಂಥ ಆಸೆ. ಇಲ್ಲಿ ಮರಳಿನ ರೂಪದಲ್ಲಿ ಕವಿಯ ಭಾವನೆಗಳನ್ನು ನಾವು ಕಾಣಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ನಾನೊಂದು ತೀರದಲ್ಲಿ ಮರಳಿನ ಕಣವಾಗಿ ಅನುಭವಿಸುವ ಆಸೆಯಾಗಿದೆ. ಏನನ್ನಪ್ಪ ಅಂದರೆ ಸಮುದ್ರವನ್ನು ಮುತ್ತಿಕ್ಕುವ, ಚುಂಬಿಸುವ ಆಸೆಯಾಗಿದೆ ಅಂತೇಳಿ ಕವಿ ಹೇಳ್ತಾ ಇದ್ದಾರೆ. ಸಮುದ್ರ ತಾಯಿ ಶಾಸ್ತ್ರ ಭಾವಗಳ ಹೃದಯಿ, ಈ ಬಂಡೆಗೂ ಮಿಡಿಗಪ್ಪೆಗೂ ಒಂದೇ ಅಪ್ಪುಗೆ. ಸಮುದ್ರ ತಾಯಿ ಶಾಸ್ತ್ರ ಭಾವಗಳ ಹೃದಯಿ, ಹೆಬ್ಬಂಡೆಗೂ ಮಿಡಿಗಪ್ಪೆಗೂ ಒಂದೇ ಅಪ್ಪಿಗೆ. ಇದರ ಅರ್ಥ ಮಕ್ಕಳ, ಸಮುದ್ರ ಮಹಾತಾಯಿ ಇದ್ದಾಳಲ್ಲ, ಅವಳು ಸಹಸ್ರ ಭಾವ ಅಂದರೆ 1000 ತೋಳು ಅಂತ. ಸಹಸ್ರ ಅಂದರೆ 1000, ಭಾವ ಅಂದರೆ ತೋಳು. 1000 ತೋಳುಗಳ ಹೃದಯಿ ನೋಡಿ, ಅಂತ ಮಹಾ ಕರುಣಾಮಯಿ. ಈ ಬಂಡೆಗೂ, ದೊಡ್ಡ ಬಂಡೆಗೂ, ಮಿಡಿಗಪ್ಪಿಗೂ, ಮಿಡಿ ಅಂದರೆ ಹಾರು, ನೆಗೆ ಅಂತ, ನೆಗೆಯುವಂಥ ಕಪ್ಪಿಗೂ ಒಂದೇ ಅಪ್ಪಿಗೆ, ಒಂದೇ ರೀತಿಯೇ ತಬ್ಬಿಕೊಳ್ಳುತ್ತೆ. ಅದು ಯಾವುದೇ ಭಿನ್ನ ಭೇದವನ್ನು ಮಾಡುವುದಿಲ್ಲ. ಇಲ್ಲಿ ಸ್ವಾರ್ಥವಿಲ್ಲ ಸಮುದ್ರಕ್ಕೆ ಅನ್ನೋದನ್ನು ನಾವು ಕಾಣಬಹುದಾಗಿದೆ. ಮುಂದಿನ ಪದ್ಯ. ತನ್ನೊಡಲ ವಿಶಾಲ ತೆಕ್ಕೆಯೊಳಗೆ ಬಾಚಿಕೊಳ್ಳುವಾಗ ಕೊಚ್ಚಿ ಹೋದರೂ ಸರಿ ಮತ್ತೆ ಅವಳ ಗರ್ಭ ಸೇರಬಹುದು. ತನ್ನೊಡಲ ವಿಶಾಲ ತೆಕ್ಕೆಯೊಳಗೆ ಬಾಚಿಕೊಳ್ಳುವಾಗ ಕೊಚ್ಚಿ ಹೋದರೂ ಸರಿ ಮತ್ತೆ ಅವಳ ಗರ್ಭ ಸೇರಬಹುದು. ಅಂದರೆ ತನ್ನೊಡಲ, ತನ್ನ ಅಂದರೆ ಸಮುದ್ರದ ಒಡಲ ಅಂದರೆ ಹೊಟ್ಟೆ, ಉದರ, ಬಸಿರು ಅಂತಲೂ ಸಹ ಕರೀತಾರೆ. ಸಮುದ್ರದ ಒಳಗೆ ವಿಶಾಲ ತೆಕ್ಕೆಯೊಳಗೆ, ವಿಶಾಲವಾದ ಅಗಲವಾದ ತೆಕ್ಕೆಯೊಳಗೆ ಬಾಚಿಕೊಳ್ಳುವಾಗ, ಪ್ರೀತಿಯ ಒಪ್ಪಿಗೆಯನ್ನು ಮಾಡಿಕೊಳ್ಳುವಾಗ, ಕೊಚ್ಚಿ ಹೋದರೂ ಸರಿ, ಸಮುದ್ರದೊಳಗೆ ಕೊಚ್ಚೋದ್ರೂ ಸರಿ ಮತ್ತೆ ಅವಳ ಗರ್ಭ ಸೇರಬಹುದು, ಮತ್ತೆ ಅವಳ ಹೊಟ್ಟೆಯ ಗರ್ಭವನ್ನು ಸೇರಬಹುದು ಅಂತ ಹೇಳ್ತಾ ಇದ್ದಾರೆ. ಸೇರಿ ಮರುಹುಟ್ಟು ಪಡೆದ ಕೋಟಿ ಮರಳ ಕಣಗಳಲ್ಲೊಂದಾಗಿ ಕಾಯಬಹುದು. ಇದರರ್ಥ, ಸಮುದ್ರದ ಗರ್ಭದೊಳಗೆ, ಹೊಟ್ಟೆ ಒಳಗೆ ಸೇರಿದಾಗ ನಾವು ಅಲ್ಲಿ ಆಕಸ್ಮಿಕವಾಗಿ ಸತ್ತು ಹೋದ್ರೂ ಸಹ ಪುನರ್ಜನ್ಮವನ್ನು ಪಡೆದು ಕೋಟಿ ಮರಳ ಕಣಗಳಲ್ಲಿ, ಅಲ್ಲಿ ಸಮುದ್ರದ ದಂಡೆಯಲ್ಲಿ ಕೋಟಿ ಕೋಟಿ ಮರಳ ಕಣಗಳು ಬಿದ್ದಿರೋದು ನಾವು ನೋಡಬಹುದಾಗಿದೆ. ಅದರಲ್ಲಿ ಒಂದಾಗಿ ಕಾಯಬಹುದು. ಕವಿ ಮೂಡ್ನಾಕೂಡು ಚಿನ್ನಸ್ವಾಮಿಯವರು ಹೇಳ್ತಿದ್ದಾರೆ, ಸಮುದ್ರದ ಗರ್ಭವನ್ನು ಸೇರಿ ನಾವು ಪುನರ್ಜನ್ಮ ಪಡೆದು ಕೋಟಿ ಮರಳ ಕಣಗಳಲ್ಲಿ ಒಂದಾಗಿ ನಾವು ಕಾಯಬಹುದು ಸಮುದ್ರವನ್ನ, ಪ್ರಕೃತಿಯನ್ನ ಅಂತ ಹೇಳ್ತಾ ಇದ್ದಾರೆ. ಕಾಯಬಹುದು ಮತ್ತೊಮ್ಮೆ ಸಮುದ್ರ ಚುಂಬನಕ್ಕಾಗಿ, ತಬ್ಬುವುದ ನೋಡಲು ತಬ್ಬಿ ಕಂದ ಎಂದು ಉಬ್ಬುವುದು. ಕಾಯಬಹುದು ಮತ್ತೊಮ್ಮೆ ಸಮುದ್ರ ಚುಂಬನಕ್ಕಾಗಿ, ತಬ್ಬುವುದ ನೋಡಲು ತಬ್ಬಿ ಕಂದ ಎಂದು ಉಬ್ಬುವುದು. ಈ ಪದ್ಯದಲ್ಲಿ ಮೂಡ್ನಾಕೂಡು ಚಿನ್ನಸ್ವಾಮಿ ಕವಿಯವರು ಕಾಯಬಹುದು ಮತ್ತೊಮ್ಮೆ, ನಾವು ಕಾಯಬಹುದು ಅಂದರೆ ವೇಟಿಂಗ್ ಮಾಡಬಹುದು, ಮತ್ತೊಮ್ಮೆ ಸಮುದ್ರ ಚುಂಬನಕ್ಕಾಗಿ, ಸಮುದ್ರವನ್ನು ಮುತ್ತಿಡುವುದಕ್ಕಾಗಿ, ತಬ್ಬುವುದ ನೋಡಲು, ಸಮುದ್ರವನ್ನು ತಬ್ಬಿಕೊಳ್ಳುವುದನ್ನು ನೋಡಲು, ಪ್ರೀತಿಯನ್ನು ನೋಡಲು ತಬ್ಬಿ ಕಂದ ಎಂದು ಉಬ್ಬುವುದು. ಆ ಸಮುದ್ರನದು ತಬ್ಬಿಕೊಂಡು ಕಂದ ಎಂದು ಉಬ್ಬಿಕೊಳ್ಳುವುದು ಎಂದು ಕವಿ ಹೇಳ್ತಾ ಇದ್ದಾರೆ. ಪ್ರಶ್ನೋತ್ತರಗಳು. ಸಮುದ್ರ ಚುಂಬನ. ಮೂಡ್ನಾಕೂಡು ಚಿನ್ನಸ್ವಾಮಿ. ಕೃತಿಕಾರರ ಪರಿಚಯ. ಡಾಕ್ಟರ್ ಮೂಡ್ನಾಕೂಡು ಚಿನ್ನಸ್ವಾಮಿಯವರು ಚಾಮರಾಜನಗರ ಸಮೀಪದ ಮೂಡ್ನಾಕೂಡು ಗ್ರಾಮದಲ್ಲಿ 1954ರಲ್ಲಿ ಜನಿಸಿದರು. ಇವರು ಕೊಂಡಿಗಳು ಮತ್ತು ಮುಳ್ಳು ಬೇಲಿಗಳು, ಗೋಧೂಳಿ, ನಾನೊಂದು ಮರವಾಗಿದ್ದರೆ, ಚಪ್ಪಲಿ ಮತ್ತು ನಾನು, ಕೆಂಡಾಮಂಡಲ, ಅಪಘಾತ, ಅಂಗಭಂಗ, ನೊಂದವರ ನೋವು, ಮಾತು ಮಂಥನ ಮತ್ತು ಬಹುತ್ವದ ಭಾರತ
ಮತ್ತು ಬೌದ್ಧ ತಾತ್ವಿಕತೆ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಶ್ರೀಯುತರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ. ಇಷ್ಟು ಕೃತಿಕಾರರ ಪರಿಚಯ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಮರಳಿನ ಕಣದ ಆಸೆ ಏನು? ಉತ್ತರ ಮಕ್ಕಳ: ಸಮುದ್ರ ತೀರದಲ್ಲಿ ಮರಳಿನ ಕಣವಾಗಿ ಸಮುದ್ರ ಚುಂಬನವನ್ನು ಅನುಭವಿಸುವ ಆಸೆ. 2ನೇ ಪ್ರಶ್ನೆ ಮಕ್ಕಳ: ಸಮುದ್ರ ತಾಯಿಯು ಅಪ್ಪಿಗೆ ಎಂತಹದು? ಉತ್ತರ: ಹೆಬ್ಬಂಡೆಗೂ ಮಿಡಿಗಪ್ಪಿಗೂ ಅಪ್ಪಿಗೆ ಒಂದೇ ಆಗಿರುತ್ತದೆ. 3. ಮರಳಿನ ಕಣ ಮರುಹುಟ್ಟು ಪಡೆದು ಯಾವುದಕ್ಕೆ ಕಾಯುತ್ತದೆ? ಉತ್ತರ: ಮರಳಿನ ಕಣ ಮರುಹುಟ್ಟು ಪಡೆದು ಮತ್ತೊಮ್ಮೆ ಸಮುದ್ರ ಚುಂಬನಕ್ಕಾಗಿ ತಬ್ಬಿಕೊಳ್ಳಲು ಕಾಯುತ್ತದೆ. 4ನೇ ಪ್ರಶ್ನೆ: ಮರಳಿನ ಕಣದ ಬಯಕೆ ಈ ಪದ್ಯದಲ್ಲಿ ಹೇಗೆ ವ್ಯಕ್ತವಾಗಿದೆ? ಉತ್ತರ: ಮರಳಿನ ಕಣ ಸಮುದ್ರ ತಾಯಿಯ ಚುಂಬನಕ್ಕಾಗಿ ತಾನು ತಾಯಿಯ ಒಡಲ ವಿಶಾಲ ತೆಕ್ಕೆಯೊಳಗೆ ಬಾಚಿಕೊಳ್ಳುವಾಗ ಕೊಚ್ಚಿ ಹೋದರೂ ಸರಿ ಅವಳ ಗರ್ಭ ಸೇರಿ ಮರುಹುಟ್ಟು ಪಡೆಯಬಹುದು, ಮತ್ತೊಮ್ಮೆ ಸಮುದ್ರ ಚುಂಬನಕ್ಕಾಗಿ ಕೋಟಿ ಮರಳ ಕಣಗಳಾಗಿ ಒಂದಾಗಿ ಕಾಯಬಹುದು, ಸಮುದ್ರ ತಾಯಿಯನ್ನು ತಬ್ಬಿ ಉಬ್ಬಬಹುದು ಎಂಬ ಬಯಕೆ ವ್ಯಕ್ತವಾಗಿದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ರಿಯ ವಿದ್ಯಾರ್ಥಿನಿ ಮಿತ್ರರೇ, ಎಲ್ಲರಿಗೂ ಧನ್ಯವಾದಗಳು.